ಇನ್ನು ನಮ್ಮ ಮೆಟ್ರೋ ಗ್ರೀನ್ ಲೈನ್ ನಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ. ಮೆಟ್ರೋ ಸೇವೆಯಲ್ಲಿ ತಾತ್ಕಾಲಿಕವಾಗಿ ವಿಳಂಬ ಕೂಡ ಆಗಿದೆ. ಗ್ರೀನ್ ಲೈನ್ ನಲ್ಲಿ ತಾಂತ್ರಿಕ ಸಿಬ್ಬಂದಿಯಿಂದ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಆದಷ್ಟು ಬೇಗ ಮೆಟ್ರೋ ಸಂಚಾರ ಪುನಃವನ್ನ ಸ್ಥಾಪಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅನುಕೂಲತೆಗೆ ವಿಷಾದವನ್ನು ವ್ಯಕ್ತಪಡಿಸಿದೆ ಇದೀಗ ಬಿಎಂಆರ್ಸಿಎಲ್. ತಾಂತ್ರಿಕ ದೋಷ ಆಗಿದ್ದರಿಂದ ವಿಳಂಬ ಮಾಡಿತ್ತು, ತಾತ್ಕಾಲಿಕವಾಗಿ ವಿಳಂಬ ಮಾಡಲಾಗಿದೆ. ಮೆಟ್ರೋ ಸೇವೆಯಲ್ಲಿ ಗ್ರೀನ್ ಲೈನ್ ನಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ. ನಮ್ಮ ಮೆಟ್ರೋ ಗ್ರೀನ್ ಲೈನ್ ನಲ್ಲಿ ಮೆಟ್ರೋ ಸೇವೆಯಲ್ಲಿ ತಾತ್ಕಾಲಿಕ ವಿಳಂಬ. ಗ್ರೀನ್ ಲೈನ್ ನಲ್ಲಿ ತಾಂತ್ರಿಕ ಸಿಬ್ಬಂದಿಯಿಂದ ಕಾರ್ಯಾಚರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಆದಷ್ಟು ಬೇಗ ಮೆಟ್ರೋ ಸಂಚಾರ ಪುನಃ ಸ್ಥಾಪನೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇರೋದು. ಅನುಕೂಲತೆಗೆ ವಿಷಾದವನ್ನು ವ್ಯಕ್ತಪಡಿಸಿದೆ. ಅನಾನುಕೂಲತೆಗೆ ಇದೀಗ ಬಿಎಂಆರ್ಸಿಎಲ್. ಎಷ್ಟೋ ಜನ ಟ್ರಾಫಿಕ್ ಜಾಮ್ನಿಂದ ತತ್ತರಿಸಿ ಹೋಗಿದ್ರು. ಹಾಗಾಗಿ ಮೆಟ್ರೋ ಸಂಚಾರವನ್ನ ಇಷ್ಟಪಡ್ತಾ ಇದ್ರು. ಜೊತೆಯಲ್ಲಿ ಮೆಟ್ರೋ ಬಳಸುವವರ ಸಂಖ್ಯೆ ಕೂಡ ಬೆಂಗಳೂರಿನಲ್ಲಿ ಜಾಸ್ತಿ ಇತ್ತು. ಇದೀಗ ಗ್ರೀನ್ ಲೈನ್ ನಲ್ಲಿ ತಾಂತ್ರಿಕ ದೋಷ ಕಂಡುಬಂದಿರೋದ್ರಿಂದ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಮತ್ತೊಮ್ಮೆ ಅಲ್ಲಿ ಶುರು ಮಾಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಬಿಎಂಆರ್ಸಿಎಲ್. ಇದೀಗ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದೆ. ಅನಾನುಕೂಲತೆಗೆ ವಿಷಾದ ಇರಲಿ ಅಂತ ಹೇಳ್ತಾ ಇರುವಂಥದ್ದು. ಅತಿ ಹೆಚ್ಚಿನದಾಗಿ ಬೆಂಗಳೂರಿನಲ್ಲಿ ಮೆಟ್ರೋವನ್ನು ಬಳಸಲಾಗ್ತಾ ಇತ್ತು. ಯಾಕಂತ ಅಂದ್ರೆ ವೇಗವಾಗಿ ಹೋಗ್ತಾ ಇತ್ತು, ಬೇಗ ಹೋಗ್ತಾ ಇದ್ರು ಅನ್ನುವ ಕಾರಣಕ್ಕೆ. ಆದರೆ ಇದೀಗ ಗ್ರೀನ್ ಲೈನ್ ನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿರೋದ್ರಿಂದ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಪುನಃ ಸ್ಥಾಪನೆ ಮಾಡಲಾಗುತ್ತೆ ಅಂತ ಬಿಎಂಆರ್ಸಿಎಲ್ ಇದೀಗ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದೆ. ಮೆಟ್ರೋ ಸೇವೆಯಲ್ಲಿ ತಾತ್ಕಾಲಿಕವಾಗಿ ವಿಳಂಬ ಇದೆ. ಬಿಎಂಆರ್ಸಿಎಲ್ ಈ ಕುರಿತಾಗಿ ಟ್ವೀಟ್ ಅನ್ನು ಕೂಡ ಮಾಡಿದೆ, ನೀವು ನೋಡ್ತಾ ಇರಬಹುದು. ಗ್ರೀನ್ ಲೈನ್ ಮಾರ್ಗದಲ್ಲಿ ಮೆಟ್ರೋ ಸೇವೆಯಲ್ಲಿ ಪ್ರಸ್ತುತ ವಿಳಂಬ ಇದೆ ಅಂತ ಒಂದು ಪೋಸ್ಟ್ ಅನ್ನು ಕೂಡ ಹಾಕಿದೆ ಬಿಎಂಆರ್ಸಿಎಲ್.